ಸಚಿವ ಸಂಪುಟ ವಿಸ್ತರಣೆಗೆ ಕವಿತು ತಾತ್ಕಾಲಿಕ ಗ್ರಹಣ. ಇಂದು ನಿಗದಿಯಾಗಿದ್ದಂತಹ ಹೈಕಮಾಂಡ್ ಜೊತೆಗಿನ ಸಭೆ ಮುಂದೂಡಿಕೆ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಎಐಸಿಸಿ ನಾಯಕರ ಜೊತೆಗೆ ನಿಗದಿತ ಎಲ್ಲ ಸಭೆಗಳು ಕೂಡ ಈಗ ರದ್ದಾಗಿದೆ. ಮುಂದಿನ ವಾರ ಕರೆಯೋದಾಗಿ ಎಐಸಿಸಿ ನಾಯಕರು ತಿಳಿಸಿದ್ದಾರೆ. ಸೊ ಇವತ್ತಾಗಬೇಕಾಗಿದ್ದಂಥ ಎಲ್ಲ ಮೀಟಿಂಗ್ಗಳು ಕೂಡ ಪೋಸ್ಟ್ಪೋನ್. ಈಗ ಬಿಡುಗಡೆ ಆಗಿತ್ತಲ್ಲ ಲೋಕಭವನಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಪ್ರಮಾಣ ವಚನಕ್ಕೆ ಅನ್ನೋ ಒಂದು ವಿಚಾರ, ಅದು ಕೂಡ ಆಬ್ವಿಯಸ್ಲಿ ಮುಂದೋಗುತ್ತೆ. ಇವತ್ತು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇಲ್ಲ, ಮೀಟಿಂಗೇ ಆಗಿಲ್ಲ, ಕ್ಯಾಬಿನೆಟ್ ಲಿಸ್ಟೇ ಫೈನಲ್ ಆಗಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಹೇಗೆ, ಕ್ಯಾಬಿನೆಟ್ ವಿಸ್ತರಣೆ ಹೇಗೆ? ಇವತ್ತಾಗಬೇಕಾಗಿರುವಂಥ ಎಲ್ಲ ಸಭೆ ಕೂಡ ಮುಂದಿನ ವಾರಕ್ಕೆ ಶಿಫ್ಟ್ ಆಗಿದೆ, ಪೋಸ್ಟ್ಪೋನ್ ಆಗಿದೆ. ಸೊ ಹೀಗಾಗಿ ಇವತ್ತು ಯಾವುದೇ ಮೀಟಿಂಗ್ಗಳಾಗಲ್ಲ. ದೆಹಲಿಯಲ್ಲಿ ಇರುವಂಥ ಸಿ ಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿ ಎಂ ಸಿದ್ದರಾಮಯ್ಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಮುಂದಿನ ವಾರ ನಾವು ನಿಮ್ಮನ್ನೆಲ್ಲ ಕರಿತೀವಿ, ಇವಾಗ ನೀವು ಹೊರಡಿ ಅಂತ ಹೇಳಿದಾರಂತೆ ಹೈಕಮಾಂಡ್ ನಾಯಕರು. ಸೊ ಮೀಟಿಂಗ್ ಫೈನಲ್ ಆಗಿಲ್ಲ, ಮೀಟಿಂಗಲ್ಲಿ ಚರ್ಚೆ ಆಗಿಲ್ಲ, ಕ್ಯಾಬಿನೆಟ್ ಬಗ್ಗೆ ಏನೂ ಮಾತುಕತೆ ಆಗಿಲ್ಲ. ಕ್ಯಾಬಿನೆಟ್ ಬಗ್ಗೆ ಮಾತುಕತೆನೇ ಆಗದೆ ಸಚಿವ ಸಂಪುಟ ವಿಸ್ತರಣೆ ಹೇಗೆ? 20 ಸ್ಥಾನಗಳು ಖಾಲಿ ಇದೆ. ಸೊ 20 ಸ್ಥಾನಗಳನ್ನು ಭರ್ತಿ ಮಾಡಬೇಕಾಗಿದೆ. ಅದಕ್ಕೋಸ್ಕರನೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಪಟ್ಟಿಯನ್ನು ಅಂತಿಮ ಮಾಡ್ಕೊಂಡ್ಬಂದು ಈ ವಾರದಲ್ಲೇ ಎಲ್ಲವನ್ನ ಮಾಡ್ತೀವಿ ಅಂತ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದರು. ಬಟ್ ಅದು ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಜಂತರ್ ಮಂತರ್ನಲ್ಲಿ ಆಗ್ತಾ ಇದ್ದಂಥ ಪ್ರತಿಭಟನೆಯನ್ನು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಏನು ಹೋರಾಟಗಳಾಯಿತು, ಪ್ರತಿಭಟನೆಗಳಾಯಿತು. ಅದರಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ 3 ಗಂಟೆಗಳ ಕಾಲ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಹೀಗಾಗಿ ಅವರು ಬಂಧನಕ್ಕೆ ಒಳಪಟ್ಟಿದ್ದರಿಂದ ಮಾತುಕತೆ ನಿನ್ನೆ ಆಗಲಿಲ್ಲ. ಇನ್ನು CJP ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಿರುವಂಥ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಬೆಂಬಲವನ್ನು ಸೂಚಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಬ್ಯುಸಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ, ಚರ್ಚೆ ಮಾಡೋಕ್ಕೆ ಟೈಮ್ ಇಲ್ಲ. ಹೀಗೆ ಆಗಿರುವಂಥ ಸಂದರ್ಭದಲ್ಲಿ ನಾವು ಇವಾಗೇನು ಮಾತಾಡಲ್ಲ, ನೀವು ಮುಂದಿನ ವಾರ ಬನ್ನಿ, ನಾವು ಹೇಳಿ ಕಳಿಸ್ತೀವಿ, ಸದ್ಯಕ್ಕಂತೂ ನೀವೆಲ್ಲ ಹೊರಡಿ, ಇಲ್ಲಿದ್ದೇನು ಮಾಡ್ತೀರಿ ಅನ್ನೋ ಒಂದು ಮಾತನ್ನು ಹೈಕಮಾಂಡ್ ನಾಯಕರು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಹೀಗಾಗಿಯೇ ಸಿ ಎಂ ಡಿ ಕೆ ಶಿವಕುಮಾರ್ ನಿನ್ನೆ ದೆಹಲಿಯಲ್ಲಿ ಒಂದು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಮಾಡಿದ್ದಾರೆ, ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ವಾಪಸ್ ಹೋಗ್ತಾ ಇದ್ದೀವಿ, ನಾವು ನೆಕ್ಸ್ಟ್ ವೀಕ್ ಬರೋಕ್ಕೆ ಹೇಳಿದ್ದಾರೆ. ಸ್ವಲ್ಪ ವಿಳಂಬ ಆಗಬಹುದು, ನಮ್ಮದೇ ಆದಂಥ ಒಂದಷ್ಟು ಲೆಕ್ಕಾಚಾರ ಇದ್ದರೆ ಹೈಕಮಾಂಡ್ ನಾಯಕರದ್ದು ಬೇರೆ ಲೆಕ್ಕಾಚಾರ ಇರುತ್ತೆ ಅಂತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಕ್ಯಾಬಿನೆಟ್ ಮತ್ತೊಂದು ವಾರ ವಿಳಂಬ ಆಗೋ ಅಂಥ ಸಾಧ್ಯತೆ ಮೇಲ್ನೋಟಕ್ಕೆ ಆಗಿದ್ದೇನು ದೆಹಲಿಯಲ್ಲಿ? ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು, ಈಗ ಸಂಸತ್ ಅಧಿವೇಶನ ಕೂಡ ನಡೀತಿದೆ. ಮಗದೊಂದ್ ಕಡೆ ನೀಟ್ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ನಿನ್ನೆ ರಾಹುಲ್ ಗಾಂಧಿ, ವೇಣುಗೋಪಾಲ್ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ, ಸುರ್ಜೇವಾಲಾ ಸೇರಿದಂತೆ ಹಲ ನಾಯಕರು ಕೂಡ ಹೋರಾಟದಲ್ಲಿ ಧುಮುಕಿದ್ರು. ಅವ್ರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ರು. ಒಂದು ಹಂತದಲ್ಲಿ ತೀವ್ರ ಸ್ವರೂಪ ಕೂಡ ಪಡ್ಕೊಂಡಿದೆ. ಹಾಗಾಗಿ ಈ ಒಂದು ಹೋರಾಟದ ಕಿಚ್ಚಿನ ನಡುವೆ ಈ ಮಾತುಕತೆ ಅಸಾಧ್ಯ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ವು. ಸೊ ಹಾಗಾಗಿ ಇವತ್ತು ಕೂಡ ಬಹುಶಃ ಮಾತುಕತೆ ನಡೀಬಹುದು ಅನ್ನುವಂತ ಚರ್ಚೆ ಆಗ್ತಿತ್ತು. ಆದ್ರೆ ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಸಚಿವ ಸಂಪುಟ ಮಾತುಕತೆ ಅಪೂರ್ಣ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ನಿನ್ನೆ ರಾತ್ರಿ ಕೂಡ ಮಾತುಕತೆ ಸಾಧ್ಯ ಆಗದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯ ನಾಯಕರು ಮತ್ತೆ ಬರಿಗೈಯಲ್ಲಿ ವಾಪಸ್ ಆಗ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಖುದ್ದು ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆಗೆ ಆಸಕ್ತಿಯನ್ನು ತೋರಿಸಿದ್ರು. 1-2 ದಿನಗಳಲ್ಲಿ ಅದಾಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಸದ್ಯದ ದೆಹಲಿಯಲ್ಲಿನ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸೊ ಮಾತುಕತೆ ಅಪೂರ್ಣ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.